ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಎಪಿಸೋಡಲ್ಲಿ ಒಂದು ಹೊಸ ಕಾನ್ಸೆಪ್ಟ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅತಿ ಕಡಿಮೆ ಜಾಗದಲ್ಲಿ 12ರಿಂದ 24 ಲಕ್ಷ ರೂಪಾಯಿ ಹೆಂಗೆ ದುಡಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ನ ನಿಮ್ಗೆ ಟಚ್ ಮಾಡ್ತೀನಿ. ಈ ಕಾನ್ಸೆಪ್ಟ್ನ ಮಾಡೆಲ್ ನಮ್ಮ GKVKಯಲ್ಲಿದೆ. ಸೊ ವೈ ದಿಸ್ ಅಂತ ಹೇಳ್ಬೇಕಂದ್ರೆ ಅವೈಲಬಿಲಿಟಿ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ದಿನೇ ಕಡಿಮೆ ಆಗ್ತಾ ಹೋಗ್ತಿದೆ, ಬಟ್ ಫೀಡಿಂಗ್ ಮೌತ್ಸ್ ಮಾತ್ರ ಇನ್ಕ್ರೀಸ್ ಆಗ್ತಿದೆ. ಸೊ ಇನ್ಕ್ರೀಸಿಂಗ್ ಫೀಡಿಂಗ್ ಮೌತ್ಸ್ನ ಅಟೆಂಡ್ ಮಾಡೋಕ್ಕೆ ನಾವು ಆದಷ್ಟು ಪ್ರೊಡಕ್ಟಿವಿಟಿನ ಟಚ್ ಮಾಡಬೇಕಾಗುತ್ತೆ. ಇದು ಆಗಬೇಕಂದ್ರೆ ಯುವಕರು ಅಗ್ರಿಕಲ್ಚರ್ ಕಡೆ ಬರಬೇಕು. ಯುವಕರು ಅಗ್ರಿಕಲ್ಚರ್ ಕಡೆ ಬಂದಾಗ ಅವರ ಮ್ಯಾಕ್ಸಿಮಮ್ ಪೊಟೆನ್ಷಿಯಾಲಿಟಿನ ಅವರು ಉಪಯೋಗಿಸ್ತಾರೆ. ನೀವು 24 ಅವರ್ಸ್ ಅಗ್ರಿಕಲ್ಚರ್ ಕಡೆನೇ ಗಮನ ಹರಿಸಬೇಕು ಅಂತೇನಲ್ಲ, ದಿನದಲ್ಲಿ 3 to 4 ಅವರ್ಸ್ ಮಾತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಂಥ ಅಗ್ರಿಕಲ್ಚರ್ ಕಾನ್ಸೆಪ್ಟ್ಸು ಕೆಲವೊಂದಿದ್ದಾವೆ. ಅಷ್ಟೇ ಕಡಿಮೆ ಟೈಮಲ್ಲೇ ನೀವು ಇಷ್ಟನ್ನು ಮಾಡ್ಬೋದು. ಅದ್ರ ಜೊತೆಗೆ ವಾರದಲ್ಲಿ ನೀವು 1 or 2 ಡೇಸ್ ಅಗ್ರಿಕಲ್ಚರ್ ಕಡೆ ಟೈಮ್ ಸ್ಪೇರ್ ಮಾಡೋ ಅಂಥ ಒಂದು ಟೈಮ್ ನಿಮಗಿದೆ ಅಂತ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟ್ನ ನೀವು ಅಳವಡಿಸ್ಕೋಬೋದು. ಬನ್ನಿ ಇದೇನು ಅಂತ ನೋಡೋಣ. ನಮಸ್ಕಾರ. ನಾವಿವಾಗ ಒಂದು ಹೊಸ ಫಾರ್ಮ್ಗೆ ಹೋಗೋಣ. ಫಾರ್ಮ್ ಅಂದ ತಕ್ಷಣ ಸಿಕ್ಕಾಪಟ್ಟೆಯ ದೊಡ್ಡ ಫಾರ್ಮ್ ಏನಲ್ಲ ಅಣ್ಣ, 4 ಕುಂಟೆಯಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾರೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಒನ್ ಆಫ್ ದಿ ಮಾಡರ್ನ್ ಫಾರ್ಮರ್ ಮಿಸ್ಟರ್ ಹರೀಶ್ ಅನ್ನ. ಬನ್ನಿ ಹರೀಶ್ ಅವರೇ, ನೀವೇನು ಮಾಡ್ತಾ ಇದ್ದೀರಿ? ಇಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ದೀವಿ. ವರ್ಮಿ ಕಾಂಪೋಸ್ಟ್ ಮಾಡೋದನ್ನು ಇವರ ಉದ್ಯೋಗ ಥರ ಹರೀಶ್ ಅವ್ರು ತಗೊಂಡ್ರೆ. ವರ್ಮಿ ಕಾಂಪೋಸ್ಟ್ ಅಂದರೆ ಏನು ಅಂತ ನಾನು ಸಿಂಪಲಾಗಿ ಹೇಳ್ತೀನಿ. ಸೊ ಇಟ್ ಈಸ್ ಎ ಪ್ರೊಸೀಜರ್ ಆಫ್ ಕಾಂಪೋಸ್ಟ್ ಮೇಕಿಂಗ್. ಒಂದು ಗೊಬ್ಬರ ಮಾಡೋದನ್ನು ವರ್ಮಿ ಕಾಂಪೋಸ್ಟ್ ಅಂತೀವಿ, ಎರೆಹುಳ ಗೊಬ್ಬರ ಅಂತ ಹೇಳ್ತೀವಿ. ಅದನ್ನೇ ನಾವು ವರ್ಮಿ ಕಾಂಪೋಸ್ಟ್ ಅಂತ ಇಂಗ್ಲೀಷಲ್ಲಿ ಸ್ಟೈಲಾಗಿ ಹೇಳ್ತೀವಿ ಅಷ್ಟೇ. ಸೊ ಈ ಗೊಬ್ಬರ ಮಾಡೋದನ್ನು ಕೆಲವೊಂದು ಎರೆಹುಳಗಳನ್ನು ಯೂಸ್ ಮಾಡಿಕೊಂಡು ಕಾಂಪೋಸ್ಟಿಂಗ್ ಮಾಡೋದನ್ನೇ ಎರೆಹುಳ ಗೊಬ್ಬರದ ಪದ್ಧತಿ ಇದು. ಸೊ ಇದರಲ್ಲಿ ಸುಮಾರು ದುಡ್ಡನ್ನು ಲಾಭ ಗಳಿಸ್ಬೋದಾಗತ್ತೆ. ಕೆಲವು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ದ ಮೇನ್ ಕಾಂಪೋನೆಂಟ್ ಈಸ್ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ಬಿಡ್ತೀವಿ. ಅರ್ತ್ ವಾರ್ಮ್ಸ್ ಅಂದರೆ ನಿಮ್ಗೆ ಗೊತ್ತು, ದೇ ಆರ್ ಫಾರ್ಮರ್ಸ್ ಫ್ರೆಂಡ್ ಅಂತಲೇ ಕರಿತೀವಿ, ರೈತ ಸ್ನೇಹಿ ವರ್ಮ್ಸ್ ಆರ್ ವರ್ಮಿ ಕಾಂಪೋಸ್ಟ್ನ. ಹೆಂಗೆ ಈ ವರ್ಮ್ಸ್ನ ಯೂಸ್ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ನ ಮಾಡ್ತೀವಿ ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ. ಬನ್ನಿ. ಅಂದರೆ 1.5 ಮಂತ್ ಆಗಿದೆ. ಓಕೆ, 1.5 ಮಂತ್ ಓಲ್ಡ್ ಪಿಟ್ ಇದು. ಸೊ ಈ ಪಿಟ್ಟಲ್ಲಿ ಎಷ್ಟು ಹುಳ ಇದೆ ಅಂತ ನೋಡ್ಬೋದು ನೀವು. ಸಿಂಪಲ್ ಪ್ರೊಸೀಜರ್ ಹೇಳ್ಬಿಡ್ತೀನಿ. ಸಿಂಪಲ್ ಪ್ರೊಸೀಜರ್ ಹೌ ಟು ಮೇಕ್ ವರ್ಮಿ ಕಾಂಪೋಸ್ಟ್. ನೀವು ವರ್ಮಿ ಕಾಂಪೋಸ್ಟ್ನ ಪಿಟ್ಟಲ್ಲೇ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸಲ್ಲೂ ನೀವು ಮಾಡ್ಕೋಬೋದು. ಬಟ್ ಇಲ್ಲಿ ಪಿಟ್ಟಲ್ಲಿ ಬಂದಿರೋ ತಕ್ಷಣ ಇದನ್ನು ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನು 3 ಲೇಯರ್ ಆಗಿ ಮಾಡ್ತಿದ್ದಾರೆ. ಕೆಳಗಡೆ ಲೇಯರಲ್ಲಿ ಸಗಣಿ ಹಾಕ್ತಿದ್ದಾರೆ, ಸೆಕೆಂಡ್ ಲೇಯರಲ್ಲಿ ಹುಲ್ಲು ಹಾಕ್ತಿದ್ದಾರೆ, 3ನೇ ಲೇಯರಲ್ಲಿ ಗೊಬ್ಬರ ಹಾಕ್ತಿದ್ದಾರೆ. ಅಂದರೆ ಒಂದು ಕಾಂಪೋಸ್ಟ್ ಕೊಳ್ತಿರೋ ಅಂಥ ಗೊಬ್ಬರ ಕಾಂಪೋಸ್ಟ್ನೇ 3ನೇ ಲೇಯರಲ್ಲಿ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಹುಳ ಬಿಡ್ತಾರೆ. ಸೊ ಹುಳ ಏನು ಮಾಡುತ್ತೆ, ಕೆಳಗಡೆ ಹೋಗ್ತಾ ಚೀವ್ ಮಾಡ್ತಾ ಮಲ್ಚ್ ಮಾಡ್ತಾ ಒಂದು ಕಾಫಿ ಪೌಡರ್ ಥರ ದಿಸ್ ಇಸ್ 1.5 ತಿಂಗಳಿಗೆ ಈ ಥರ ಫೈನ್ ಪ್ರಾಡಕ್ಟ್ ಆಗುತ್ತೆ. ಸೊ ಇದನ್ನು ಸೀವ್ ಮಾಡಿ ಸಪ್ರೇಟ್ ಮಾಡಿ ಹುಳನ ಸಪ್ರೇಟ್ ಮಾಡಿ ಮಾರ್ಕೆಟ್ ಮಾಡ್ಬೋದು. ಈ ಕಾಂಪೋಸ್ಟ್ನ ಸಪ್ರೇಟ್ ಮಾಡಿ ಇದನ್ನು ಮಾರ್ಕೆಟ್ ಮಾಡ್ಬೋದು. ಇದಕ್ಕೊಂದು ವ್ಯಾಲ್ಯೂ ಇದೆ, ಇದಕ್ಕೊಂದು ವ್ಯಾಲ್ಯೂ ಇದೆ. ಇದೆಲ್ಲ ಯಾವ ಪದ್ಧತಿಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಆ್ಯಂಡ್ ಎಷ್ಟು ಹಣ ಗಳಿಸ್ತಾ ಇದ್ದಾರೆ ಈ ಒಂದು ಸಣ್ಣ 4 ಗುಂಟೆ ಜಾಗದಲ್ಲಿ ಅಂತ ತಿಳ್ಕೊಳ್ಳೋಣ. 2 ಪಿಟ್ ಪಕ್ಕದಲ್ಲಿ ಯಾಕಿದೆ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ದಿಸ್ ಈಸ್ 1 ಮಂತ್ ಓಲ್ಡ್ ಪಿಟ್, ಇದು 2 ತಿಂಗಳು ಓಲ್ಡ್ ಪಿಟ್. ಸೊ ಈ ಫಸ್ಟ್ ಈ ಪಿಟ್ ಹಾಕಿರೋದ್ರಿಂದ ಹುಳಗಳು ಇದನ್ನ ನೀಟಾಗಿ ನೋಡ್ಬೋದು, ಫೈನ್ ಕಾಂಪೋಸಿಷನ್ ಆಗಿದೆ. ಇದರಲ್ಲಿ ಇನ್ನೂ ಸ್ವಲ್ಪ ಆಗಬೇಕು. ಸೊ ಈ ಥರ ಕಾಂಪೋಸ್ಟಿಂಗ್ ನಡೀತಾ ಇದ್ದಂಗೆ ಇದಕ್ಕೆ ಆಹಾರ ಸಿಕ್ತು ಮುಗೀತು ಅನ್ನೋವಾಗ ಈ ಒಂದು ವಾಲ್ನ ಕೆಳಗಡೆ ಹೋಲ್ಸ್ ಇರ್ತವೆ, ರಂಧ್ರಗಳಿರ್ತವೆ. ಈ ರಂಧ್ರಗಳ ಮುಖಾಂತರ ನಮ್ಮ ಎರೆಹುಳ ಫಾರ್ಮ್ ಫ್ರೆಂಡ್ಸ್ ಏನಿದಾವೆ ಈ ವರ್ಮ್ಸ್ ಈ ಕಡೆಯಿಂದ ಆ ಕಡೆ ಟ್ರಾವೆಲ್ ಮಾಡಿ ಆ ಕಡೆ ಕಾಂಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಇದರಲ್ಲಿ ಸಿಂಪಲ್ ಏನಂದರೆ ಎಲ್ಲ ಲಿವಿಂಗ್ ಬೀಯಿಂಗ್ಸು ತನ್ನ ಸರ್ವೈವಲಿಟಿಗೋಸ್ಕರ ಏನು ಮಾಡಬೇಕೋ ಅದನ್ನು ಮಾಡ್ತವೆ. ಸೊ ಅದಕ್ಕೆ ನಾವು ಹೇಳ್ಬೇಕಾಗಿದ್ದಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ಬರು ಅಂತ. ಅದ್ರ ಪಾಡಿಗೆ ಅದು ಜಾಗ ಹುಡ್ಕೊಂಡು ಹೋಗ್ತವೆ. ನಿಮ್ಗೆ ಇಲ್ಲಿ ಹೋಲ್ಸ್ ಕಾಣಿಸ್ತಿಲ್ಲ, ಬಟ್ ಈ ವಾಲ್ ಕೆಳಗಡೆ ಹೋಲ್ಸ್ ಇದೆ. ಸೊ ಈ ಕಡೆಯಿಂದ ಆ ಕಡೆ ಟ್ರಾವೆಲ್ ಆಗಿ ಈ ಕಡೆ ಕಾಂಪೋಸ್ಟಿಂಗ್ ಶುರುವಾಗುತ್ತೆ. ಸೊ ಅವಾಗ ನಾವು ಈ ಕಡೆ ನಂಬರ್ ಆಫ್ ಹುಳುಗಳು ಕಮ್ಮಿ ಆಗಿರ್ತವೆ ಆ್ಯಂಡ್ ನಮ್ಗೆ ಸೆಗ್ರಿಗೇಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಡೈರೆಕ್ಟಾಗಿ ಮಣ್ಣು ತಗೊಂಡು ಹೋಗ್ಬಿಟ್ಟು ಸೀವ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಪದ್ಧತಿ. ಈ 2 ಪಿಟ್ ಮಾಡ್ಕೊಂಬರೋದ್ರಿಂದ ಇನ್ನೊಂದು ಅನುಕೂಲ ಏನು ಅಂತ ಹೇಳ್ತೀನಿ. ಸೊ 1 ತಿಂಗಳಿಗೆ ಈ ಪಿಟ್ ರೆಡಿ ಆಗುತ್ತೆ, ಇನ್ನೊಂದು ತಿಂಗಳಿಗೆ ಆ ಪಿಟ್ ರೆಡಿ ಆಗುತ್ತೆ. ಸೊ ಆ ಕಡೆಯಿಂದ ಟ್ರಾವೆಲ್ ಆಗ್ತಿದ್ದಂಗೆ ಆ ಪಿಟ್ಟು. ಸೊ ಎವ್ರಿ ವೀಕ್ ಇವ್ರಿಗೆ ಇನ್ಕಮ್ ಜನರೇಷನ್ ಲೆವೆಲ್ಸ್ ಇರೋದ್ರಿಂದ ಸೊ ನಂಬರ್ ಆಫ್ ಸೆಗ್ಮೆಂಟ್ಸ್ ಈ ಥರ ಸೆಗ್ಮೆಂಟ್ ಮಾಡ್ಕೊಂಡು ತುಂಬ ಹಲವಾರು ಪಿಟ್ಟು ತಿಳ್ಕೊಂಡಿರ್ತಾರೆ. ಒಂದಾದ್ಮೇಲೆ ಇನ್ನೊಂದರಲ್ಲಿ ಇನ್ಕಮ್ ಜನರೇಷನ್ ಶುರುವಾಗ್ತವೆ. ದಟ್ ಈಸ್ ಅದ 1 ಪಾಯಿಂಟ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಬನ್ನಿ ಮುಂದೆ ಹೋಗೋಣ. ಓಕೆ, ಸೊ ಇದು ನೋಡಿದ್ರಲ್ಲ, ಇದ್ರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ನೋಡ್ತೀನಿ. ಅಂದರೆ 1 ತಿಂಗಳಾದ್ಮೇಲೆ, 1.5 ತಿಂಗಳಾದ್ಮೇಲೆ, 2 ತಿಂಗಳಾದ್ಮೇಲೆ ಹುಳುಗಳು ಯಾವ ಥರ ಇರ್ತವೆ, ಯಾವ ಸ್ಟೇಜಲ್ಲಿ ಇರ್ತವೆ ಅನ್ನೋದು ನೋಡೋಣ ಬನ್ನಿ. ಸೊ 2 ತಿಂಗಳಾದ್ಮೇಲೆ ಯಾವ ಥರ ಆಗಿರುತ್ತೆ. ಸೊ ಕಾಂಪೋಸ್ಟ್ ನಾವು ಏನು ಹಾಕಿರ್ತೇವೆ ಮೇಲೆ ಲೇಯರು, ಒಳಗಡೆ ಹುಳ ಕಾಂಪೋಸ್ಟಿಂಗ್ ಮಾಡಿ ಡಿಕಂಪೋಸ್ ಮಾಡಿಸಿ ಸೊ ಈ ಥರ ಆಗಿರುತ್ತೆ ಕಾಂಪೋಸ್ಟ್. ಸೊ ಹುಳ 2 ತಿಂಗಳಿಗೆ ಈ ಥರ ಆಗಿರುತ್ತೆ. ಯು ಕ್ಯಾನ್ ಸಿ ದಿಸ್ ಹುಳಗಳು, ಎರೆಹುಳ ವರ್ಮ್ಸ್ ಈ ಥರ ಡೆವಲಪ್ ಆಗಿರ್ತವೆ ನೋಡಿ. ಇದು ದೊಡ್ಡ ಹುಳ ಇದ್ದಾವೆ, ಮರಿ ಹಾಕಿರೋದಿದ್ದಾವೆ, ಮೊಟ್ಟೆ ಹಾಕಿರೋದಿದ್ದಾವೆ ಆ್ಯಂಡ್ ಈ ಥರ ಹುಳ ಆಗಿರುತ್ತೆ. ದೀಸ್ ಆರ್
2 ತಿಂಗಳು ಓಲ್ಡ್ ಆಫ್ ಪಿಟ್ ಇದು. ಸೊ 2 ತಿಂಗಳಿಗೆ ಈ ಥರ ಜನ್ರೇಟ್ ಆಗಿರ್ತವೆ. ಸೊ 1.5 ತಿಂಗಳು 2 ತಿಂಗಳಿಗೆ ಪಿಟ್ ಈ ಥರ ಆಗಿರುತ್ತೆ, ಕಾಂಪೋಸ್ಟ್ ಆಗಿರುತ್ತೆ, ಹುಳುಗಳು ಈ ಥರ ಬಂದಿರುತ್ತೆ. ಬಟ್ 2.5 ತಿಂಗಳಾದಮೇಲೆ ಫಿನಿಶ್ ಪ್ರಾಡಕ್ಟ್ ಯಾವ ಥರ ಇರುತ್ತೆ ನೋಡೋಣಲ್ಲ ಬನ್ನಿ. ಫೈನಲ್ ಸ್ಟೇಜಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡಿ ಒಂದ್ಸಲ. 2.5 ತಿಂಗಳಾದಮೇಲೆ ಈ ಕಾಂಪೋಸ್ಟ್ನ ಪೂರ್ತಿ ಸೀವ್ ಮಾಡ್ತಾರೆ. ಏನಕ್ಕೆ ಸೀವ್ ಮಾಡ್ತಾರೆ ಅಂದರೆ ಈ ಥರ ವೇಸ್ಟು ದೊಡ್ಡ ಪಾರ್ಟಿಕಲ್ಸ್ ಎಲ್ಲ ಸಪ್ರೇಟ್ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಸೀವ್ ಮಾಡಿ ಸೈಡ್ಗೆ ಹಾಕ್ತಾರೆ. ಈ ಫೈನ್ ಪಾರ್ಟಿಕಲ್ಸ್ ಏನಿದೆ ಇದನ್ನು ಸಪ್ರೇಟ್ ಮಾಡಿ ದಿಸ್ ಈಸ್ ದ ಫೈನಲ್ ಪ್ರೊಡ್ಯೂಸ್. ಇದನ್ನು ನೀವು ಮಾರ್ಕೆಟ್ಗೆ ಸೇಲ್ ಮಾಡ್ಬೋದು. ಸೇಲ್ ಮಾಡೋಕ್ಕೆ ಯೋಗ್ಯವಾಗಿರುವಂಥ ಕಾಂಪೋಸ್ಟ್. ಯಾಕೆ ವಾರದಲ್ಲಿ 2 ಸಾರಿ 3 ಸಾರಿ ವಾಟರಿಂಗ್ ಮಾಡಬೇಕು ಅಂದರೆ ಫೈನಲ್ ಕಾಂಪೋಸ್ಟ್ ಏನಿದೆ ಇದು ಮಾಯಿಶ್ಚರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ಇಷ್ಟು ಮಾಯಿಶ್ಚರ್ ಲೆವೆಲ್ ಇರಲೇಬೇಕು. ಯಾಕಂದರೆ ವೇಸ್ಟೇಜ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಡ್ರೈ ಆಗಿಬಿಟ್ರೆ ಮಾರ್ಕೆಟ್ ವ್ಯಾಲ್ಯೂ ಇರಲ್ಲ. ಇದ್ರದ್ದೊಂದು ಸ್ಟ್ರಕ್ಚರ್ ಹಾಳಾಗುತ್ತೆ. ಹಿಂಗೆ ಜೇನುನೊಣ ಬಂದಾಗ ಏನು ಮಾಡ್ಬೇಕಂದ್ರೆ ಸೈಲೆಂಟ್ ಆಗಿರ್ಬೇಕು. ಜಾಸ್ತಿ ಮಾತಾಡಿದ್ರೆ ಕಚ್ಚತ್ತೆ. ಆರಾಮಾಗಿದ್ರೆ ಫ್ರೆಂಡ್ ಮಾಡ್ಕೊಂಡು ಹೋಯ್ತದೆ. ಕರೆಕ್ಟ್ ಅಲ್ಲಮ್ಮ? ಕಚ್ತವೆ. ಅದು ಹೆಜ್ಜೇನು. ಇಟ್ಸ್ ಅನ್ ವೈಲ್ಡ್ ಸ್ಪೀಸೀಸ್ ಆಫ್ ಜೇನು. ಜಾಸ್ತಿ ಇದಾವಲ್ಲ ಆ ಕಡೆ ಜೇನು ಗೊತ್ತು. ಅಯ್ಯ ಮಜಾ ಮಾಡಿ ಓಕೆ ಹೋಯ್ತು. ಸೊ ವರ್ಮಿಕಲ್ಚರ್ ಬಗ್ಗೆ ಅವಾಗಿಂದ ಮಾತಾಡ್ತಿದ್ದೆ. ಇದರಿಂದಾನೇ ಇನ್ನೊಂದು ಬೈ ಪ್ರಾಡಕ್ಟ್ ಸಿಗುತ್ತೆ. ಈ ವರ್ಮಿ ಕಾಂಪೋಸ್ಟಿಂದ ಇನ್ನೊಂದು ಬೈ ಪ್ರಾಡಕ್ಟ್ ಸಿಗುತ್ತೆ. ಅದು ಸಿಕ್ಕಾಪಟ್ಟೆ ಎಕನಾಮಿಕ್ ಈಲ್ಡ್ ಕೊಡೋವಂಥ ಒಂದು ಪದಾರ್ಥ. ಏನು ಅಂದರೆ ವರ್ಮಿ ವಾಶ್ ಅಂತ ಕೇಳ್ತೀವಿ ನಾವು. ಹೇಳ್ತಿದ್ವಲ್ಲ ಈಗ ವರ್ಮಿ ವಾಶ್ ಅಂದರೆ ಏನು ಅಂತ ನಾನು ಸಿಂಪಲಾಗಿ ಹೇಳ್ತೀನಿ. ಇಲ್ಲಿ ನಾವು ಹರೀಶ್ ಅವ್ರು ಹೇಳ್ತಿದ್ರು 3 ಸಾರಿ ನೀರು ಕೊಡ್ತೀವಿ ಅಂತ. ಎಕ್ಸೆಸ್ ಆಫ್ ನೀರು ಕೊಟ್ಟಿರೋದನ್ನು ಒಂದು ಕಲೆಕ್ಟರ್ ಬಿನ್ಗೆ ಹೋಗ್ಬಿಟ್ಟು ಆ ನೀರೆಲ್ಲ ಒಂದು ಕಡೆ ಶೇಖರಣೆ ಆಗುತ್ತೆ. ಸೊ ಅದನ್ನು ಪಕ್ಕದಲ್ಲಿ ಅಲ್ಲಿ ಮಾಡ್ತಿದ್ದಾರೆ. ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ವರ್ಮಿ ವಾಶ್ ಅಂದರೆ ಏನು. ವರ್ಮಿ ವಾಶ್ ಅಂತ ಹೇಳಿದ್ರಲ್ಲ ಇದೇ ಆ ವರ್ಮಿ ವಾಶ್. ಇವಾಗ ಇಲ್ಲಿ ಕ್ಯಾಪ್ ಹಾಕಿದ್ದಾರೆ. ಸೊ ಎಕ್ಸೆಸ್ ಆಫ್ ನೀರು ಏನೇ ಹಾಕಿದ್ದು ಇದೆಲ್ಲ ಕಲೆಕ್ಟ್ ಆಗಿಬಿಟ್ಟು ಒಂದು ವಾಟರ್ ಬೇಸಿನಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಈ ಲಿಕ್ವಿಡ್ ಇಟ್ ಈಸ್ ಮೋರ್ ಸೂಟಬಲ್ ಫಾರ್ ಆರ್ಗ್ಯಾನಿಕ್ ಫಾರ್ಮರ್. ಇದನ್ನು ಒಂದು ನೀವು ಸ್ಪ್ರೇ ಥರ ಯೂಸ್ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ರೆ ಯಾವುದೇ ಥರದ ರೋಗಗಳಾಗಲಿ ಅಥವಾ ಹುಳ ಬರೋದಾಗಲಿ ನಾವು ಪ್ರಿಕಾಷನರಿ ಮೆಜರ್ ಆಗು ಇದನ್ನು ಯೂಸ್ ಮಾಡ್ಬೋದು. ನಾವು ಎವ್ರಿ 20 ಡೇಸ್ ಅಥವಾ 25 ಡೇಸ್ ಒಂದು ಸ್ಪ್ರೇ ಕೊಡ್ತಾ ಇದ್ರೆ ಗಿಡಗಳಿಗೆ ಈ ವರ್ಮಿ ವಾಶ್ ನಿಮ್ಮ ಮುಖಾಂತರ. ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್. ನಿಮ್ಗೇನು ಇದಕ್ಕೇನು ದುಡ್ಡು ಹಾಕಬೇಕಾಗಿಲ್ಲ. ದ ಬೈ ಪ್ರಾಡಕ್ಟ್ ಆಫ್ ವರ್ಮಿ ಕಂಪೋಸ್ಟ್ ಈಸ್ ವರ್ಮಿ ವಾಶ್. ಸೊ ಹಿಂಗಿರೋದ್ರಿಂದ ಹಲವಾರು ಕಡೆಯಿಂದ ನಾವು ಇದನ್ನು ದುಡ್ಡು ಗಳಿಸ್ಬೋದು. ನಿಮ್ಮ ತೋಟದಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ನಾವು ಇಷ್ಟೆಲ್ಲ ನೋಡಿದ್ವಲ್ಲ, ನಮ್ಮ ಹರೀಶ್ ಅವರು ಈ ಒಂದು 3.5-4 ಕುಂಟೆ ಜಾಗದಲ್ಲಿ ಎಷ್ಟು ದುಡ್ಡು ದುಡಿಬಹುದು ಅಥವಾ ದುಡಿತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅಂದಾಜು ನೀವು ಒಂದು ತಿಂಗಳಲ್ಲಿ ಎಷ್ಟು ದುಡಿತೀರಾ? ಅಂದಾಜು ನಾವು ಒಂದು ತಿಂಗಳ 1.5 ಲಕ್ಷದಿಂದ 2 ಲಕ್ಷ. 1.5 ಲಕ್ಷದಿಂದ 2 ಲಕ್ಷ ದುಡಿತಾ ಇದ್ದೀರಾ ಅಂತಿದ್ರೆ 1 ಲಕ್ಷನ ಇಟ್ಕೊಳ್ಳೋಣ ನಾವು. 1 lakh into 12 is equal to 12 ಲಕ್ಷ. ವರ್ಷಕ್ಕೆ ಮಿನಿಮಮ್ ನಾನು ಎಲ್ಲ ಬಿಟ್ಟು ಹೇಳ್ತೇನೆ 12 ಲಕ್ಷ ರೂಪಾಯಿ ದುಡ್ಡು ದುಡಿತಾ ಇದ್ದಾರೆ ಇವರು. ಅಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಅಗ್ರಿಕಲ್ಚರ್ ಅಂದರೆ ಸಿಕ್ಕಾಪಟ್ಟೆ ಕಷ್ಟ, ಹಂಗೆ ಹಿಂಗೆ ಇದನ್ನು ಮಾಡಿದ್ರೆ ಆ ಥರ ಈ ಥರ ಅಂದ್ಕೊಳ್ಳೋರಿಗೆ ನಾನು ಸಿಂಪಲಾಗಿ ಹೇಳ್ತಾಯಿನಿ, ಈ ಥರನೂ ಅಗ್ರಿಕಲ್ಚರ್ ಮಾಡ್ಬೋದು. ದಿಸ್ ಆಲ್ಸೋ ಅನ್ ಅಗ್ರಿಕಲ್ಚರ್. ದಿಸ್ ಅನ್ ಆರ್ಗ್ಯಾನಿಕ್ ಫಾರ್ಮಿಂಗ್. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ವರ್ಮಿ ಕಾಂಪೋಸ್ಟ್ನ 3 ಥರ ಯೂಸ್ ಮಾಡ್ಬೋದು. ಕಾಂಪೋಸ್ಟ್ನ ನೀವು ಯೂಸ್ ಮಾಡ್ಬೋದು, ವರ್ಮ್ಸ್ನ ಯೂಸ್ ಮಾಡ್ಬೋದು, ಆ್ಯಂಡ್ ವರ್ಮಿ ವಾಶ್ನ ಯೂಸ್ ಮಾಡ್ಬೋದು. ಸೊ ಲಿಕ್ವಿಡ್ ಸಿಗುತ್ತೆ, ಕಾಂಪೋಸ್ಟ್ ಸಿಗುತ್ತೆ, ವರ್ಮ್ ಸಿಗುತ್ತೆ. ಈ 3ರಿಂದನೂ ನೀವು ಇನ್ಕಮ್ ಜನ್ರೇಟ್ ಮಾಡ್ತೀರಾ. ಸೊ ಹಿಂಗೆಲ್ಲ ಮಾಡ್ತಾ ಇರೋದ್ರಿಂದ ಇಟ್ ಈಸ್ ಅಗೇನ್ ಅನ್ ಆರ್ಗ್ಯಾನಿಕ್ ಫಾರ್ಮಿಂಗ್. ತುಂಬ ಅನುಕೂಲಗಳಿರ್ತಾವೆ ಇದರಿಂದ ಅಂತ ನಾನು ಹೇಳ್ತೀನಿ. ಸೊ ನಮ್ಮ ಹರೀಶ್ ಅವರು ಈಸ್ ಅರ್ನಿಂಗ್ ಅರೌಂಡ್ 12 lakhs per year ಆ್ಯನ್ಯುವಲ್ ಪ್ಯಾಕೇಜ್. ಯಾವ ಸಾಫ್ಟ್ವೇರ್ ಫೀಲ್ಡಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಬರ್ಬೋದು. ಬಟ್ ಅವ್ರು ಕೆಲಸ ಮಾಡೋದು 2ರಿಂದ 2.5 hour ಅಷ್ಟೇ ಗುರು. ವಾರಕ್ಕೆ 3 ಸಾರಿ ನೀರು ಹಾಕ್ತಾರೆ ಇದಕ್ಕೆ. ಅಲ್ಲ ಕರೆಕ್ಟ್. ಒಂದು 3 ಜನ ಲೇಬರ್ ಹಿಡ್ಕೊಂಡವ್ರೆ, ಆರಾಮಾಗಿ ಕೂಲಾಗಿ ನಮ್ಮ ಜೊತೆ ಕೂತ್ಕೊಂಡವ್ರೆ, ದುಡಿತಾರೆ. ಹೆಂಗೆ ಗುರು? ಕರೆಕ್ಟ್ ಇಲ್ವಾ? ಹೌದಣ್ಣ. ಈಸ್ ಅನದರ್ ಮಾಡರ್ನ್ ಫಾರ್ಮರ್ ಇನ್ ಕರ್ನಾಟಕ. ಲವ್ ಯು ಆಲ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ನಮಸ್ಕಾರ. ಯಾಕಿದೆ ಅಂತ ಹೇಳಿದ್ರೆ ಓಕೆ ಎಲ್ಲ ನೋಡ್ತಿರಲ್ಲ ಈ ತರ ಫೈನಲ್ ಸ್ಟೇಜಲ್ಲಿ ಯಾವ ತರ ಮಾಡ್ತಾರೆ ಅಂತ.